ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ಮಿನಿ ಸೆಲ್ವಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ರಾಮ್ ಚಕ್ರಿ. ರಿಲೀಸ್ ಡೇಟ್ ಏಪ್ರಿಲ್ 3, 2026ರಲ್ಲಿ ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಸಂಯುಕ್ತ ರೇಡಿ, ಗೌತಮ್ ವಸುದೇವ್ ಮೆನನ್, ಲಕ್ಷ್ಮೀ ಪ್ರಿಯಾ, ಆದಿತ್ಯ ನಾಯ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 8 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 1,23,00,000 ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಯಾಕೆಂದರೆ ಅವರಿಗೆ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಆಡಿಯನ್ಸ್ಗಳು ಕೂಡ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಆಡಿಯನ್ಸ್ಗಳು ಕೂಡ ಸಾಂಗು ಕೂಡ ಇಷ್ಟವಾಗಿದೆ ಅಂತಲೇ ಹೇಳಬಹುದು. ಸಿನಿಮಾನೂ ಕೂಡ ಇಷ್ಟನೂ ಕೂಡ ಆಗಿದೆ. ಮತ್ತು ಆ್ಯಕ್ಟರ್ಸ್ಗಳೆಲ್ಲ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಅವರ ಕಡೆಯಿಂದ ಪ್ರಮೋಟ್ ಕೂಡ ಮಾಡಿ ಅವರಿಂದ ಹೆಚ್ಚಿನ ಮೆಚ್ಚುಗೆ ಕೂಡ ಪಡೆದಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಗೌತಮ್ ವಸುದೇವ್ ಅವರು ಈ ಮೂವಿಗೆ ತುಂಬ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಈ ಮೂವಿಗೆ ಇಷ್ಟಪಟ್ಟು ಮಾಡಿದ್ದಾರೆ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ಮಾಹಿತಿಯೂ ಕೂಡ ಸಿಕ್ಕಿದೆ. ಹಾಗೆಯೇ ಈ ಮೂವಿಯಲ್ಲಿ ಪ್ರೊಡಕ್ಷನ್ ಕಂಪನಿ ಪೃಥ್ವಿ ಪ್ರೊಡಕ್ಷನ್. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ದಿನೇಶ್ ಜಿ ಅನ್ನೋ ವ್ಯಕ್ತಿ ಇರ್ತಾರೆ. ದಿನೇಶ್ ಜಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ದಿನೇಶ್ ಜಿ ಏನು ಮಾಡ್ತಾರೆ ಅಂದರೆ, ಅವರೊಂದು ಕಾರ್ ಡ್ರೈವರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಕಾರ್ ಡ್ರೈವರ್ ಆಗಿ ಅವರದೊಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕಾರ್ ಡ್ರೈವರ್ ಆಗಿ ಒಂದು ದಿನ ನೈಟು ಒಂದು ಕಸ್ಟಮರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ದಿನೇಶ್ ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಊಟ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ತಗೊಂಡು ಬಂದು ಕೊಟ್ಟಾಗ ಊಟ ಕೂಡ ಮಾಡ್ತಾರೆ. ಮತ್ತು ಅವ್ರು ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಮತ್ತು ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋಗಿಬಿಡ್ತಾರೆ. ಅವರ ಲಗೇಜ್ಗಳನ್ನೆಲ್ಲ ಅವ್ರ ಕಾರಲ್ಲೇ ಇರುತ್ತೆ. ಅದನ್ನು ಮರೆತುಬಿಟ್ಟು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ. ಮತ್ತು ಅದ್ರ ಬೆಳಿಗ್ಗೆ ಅವರು ಆಸ್ಪತ್ರೆಗೆಯಿಂದ ಬಂದಾಗ ಅವರು ಸಾವನ್ನಪ್ಪಿಬಿಟ್ಟಿರ್ತಾರೆ. ಮತ್ತು ಈ ಬ್ಯಾಗ್ಗಳು ಏನು ಮಾಡೋದು ಅಂಥೇಳಿ ಆ ಬ್ಯಾಗ್ಗಳನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದಿಷ್ಟು ಡೀಟೇಲ್ಸ್ಗಳು ಕೂಡ ಸಿಗ್ತವೆ. ಅದರಲ್ಲಿ ಹುಡುಕಿ ಅವರ ಮನೆಗೆ ತಲುಪಿಸ್ಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಪಡ್ತಾರೆ. ಮತ್ತು ಅವರ ಒಂದು ರಿಲೇಟಿವ್ಸ್ಗಳಾಗಿರ್ಬೋದು, ಅವ್ರ ಫ್ರೆಂಡ್ಸ್ಗಳು ಯಾರು ಇದ್ದಾರೆ ಅಂತ ಕೂಡ ಚೆಕ್ ಮಾಡ್ತಾರೆ. ಸುಮಾರು ಕಡೆ ಹುಡುಕ ಮೇಲೆ ಅವ್ರಿಗೆ ಒಂದು ಮನೆ ಅಡ್ರೆಸ್ ಸಿಗುತ್ತೆ. ಅವ್ರಿಗೆ ಹೋಗಿ ಅವ್ರ ಬ್ಯಾಗ್ಗಳನ್ನು ಕೊಟ್ಟು ಅವ್ರಿಗೆ ಸಾವನ್ನಪ್ಪಿದ್ದಾರೆ ಅಂತೇಳಿ ಹೇಳ್ತಾರೆ. ಮತ್ತು ಅವರು ಕೂಡ ತುಂಬ ದುಃಖವನ್ನು ಪಡ್ತಾರೆ. ಅವರು ಮನೆ ಬಿಟ್ಟು ಹೊರಟೋಗಿದ್ದಾರೆ, ಸುಮಾರು ದಿನ ಆಗಿತ್ತು, ಇವಾಗ ನಿಮ್ಮ ಕೈಗೆ ಸಿಕ್ಕಿದ್ದಾರೆ ಅಂಥೇಳಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ದಿನೇಶ್ ಜಿ ಅವ್ರಿಗೆ ಒಂದಿಷ್ಟು ಅಮೌಂಟ್ ಕೂಡ ಕೊಡ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.